ಫಿಲಿಂ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ಪಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರ್ನಾಕರ ಬರ್ತಾ ಇದೀವಿ. ಈ ನಾನು ಕರ್ನಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂತ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ರು ಕರ್ನಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂತ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದು ಡೈರೆಕ್ಷನ್ ಅಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಹಾಗೆ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ 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 ಒಂದು ಕಂಟೆಂಟ್ ನಾನು ಹೇಳಿದೆ. ಅವಾಗ ಅದನ್ನ ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಇದು ಕಂಟೆಂಟ್ ಲೈಕ್ ನನಗೆ ಎಲ್ರೂ ಮನೇಲೂ ನೋಡ್ತಾ ಇದೆ, ಹೊರಗಡೆ ನೋಡ್ತಾ ಇದೆ, ನನ್ನ ಮನೇಲೂ ನೋಡ್ತಾ ಇದೆ. ಸೊ ಇದೆಲ್ಲೋ ಒಂದ್ ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟ್. ಸೊ ನನಗೆ ಪಾರ್ಟ್ ಔಟ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಾದ್ರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಆ ಕಂಟೆಂಟ್ ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೋಡಿದೆ ಘಟನೆ ಅದೆಲ್ಲೋ ಒಂದ್ ಕಡೆ ನನಗೆ ಥಾಟ್ ಶುರು ಆಯ್ತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ 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 ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯ್ತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯ್ತು. ಹೌದಲ್ಲ, ಇದು ನಮ್ಮ ಕಥೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ಬರದಲ್ಲ ಹಲವಾರು ಜನದ್ದು ಇದೆ ಅನ್ನೋದು ಒಂದು ಫೀಲ್ ಆಯ್ತು ಸರ್. ಅವಾಗ ಡೆವಲಪಿಂಗ್ ಶುರು ಆಯ್ತು. ಆ ಸ್ಕೂಲ್ ಪೇರೆಂಟ್ಸ್ ಅಂತಂದ್ರೆ ಲೈಕ್ ಅದು ಪಾರ್ಟ್ ಔಟ್ ಅನ್ನೋ ಸಿನಿಮಾದಲ್ಲೇ ತೋರಿಸಿದ್ದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂತ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದ್ರಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ. ಯಲಹಂಕದಲ್ಲಿ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ, ಮತ್ತೆ ಮೈಸೂರು ಮತ್ತೆ ಮೇಲ್ಕೋಟೆ ಮಾಡಿದ್ವಿ ಸರ್. ಟೆಕ್ನಿಕಲಿ ಟೀಮು ಬಂದು DOP ಬಂದು ವಿಜಯರಾಮ್ ಅಂತ ಹೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸೋವರ್ ಅಂತ ಹೇಳಿ. ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತೆ ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತ ಹೇಳಿ ವಿಜಯ್ ಉಳ್ಳಾಳದಲ್ಲಿ ಅವ್ರದ್ದು ಸ್ಟುಡಿಯೋದ ಅಲ್ಲಿ ಆಗಿದೆ ಸರ್. ಸೊ ಚಾಲೆಂಜಿಂಗ್ ಅನ್ನೋದು ಪ್ರತಿ ಹಂತನೂ ಚಾಲೆಂಜ್ ಸರ್. ಬಟ್ ಕೆಲಸನ ಇಷ್ಟಪಡ್ತೀನಿ, ಕೆಲಸನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಆ ಕೆಲಸ ಇಷ್ಟಪಟ್ಟು ರೆಸ್ಪೆಕ್ಟ್ ಮಾಡಿದಾಗ ನನಗೆ ಅದು ಚಾಲೆಂಜ್ ಆಗಿ ಕಾಣಿಸಲ್ಲ. ಬಿಕಾಸ್ ನನಗೆ ಟೀಮ್ ಇತ್ತು. ಸೊ ಮೇಲಾಗಿ ಪ್ರೊಡ್ಯೂಸರ್ದು ಸಪೋರ್ಟ್ ಇತ್ತು ಸರ್. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ 2 ಕೆಲಸ ಆಯ್ತು. ಇಲ್ಲ ಅಂತಂದ್ರೆ ನನ್ಗೆಲ್ಲ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಟೀಮ್ ಚೆನ್ನಾಗಿತ್ತು ಸರ್. ಟೀಮ್ ಎಲ್ಲಾ ತರದನ್ನು ಕೂಡ ಕೋಆಪರೇಟ್ ಮಾಡ್ತಾ ಇದ್ರು. ನಾವು ಹೋಮ್ ವರ್ಕ್ ಮಾಡ್ಕೋತಾ ಇದ್ವಿ. ಲೈಕ್ ನಾನೀಗ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಸೊ ಆಕ್ಟ್ ಮಾಡಿ ಮಾನಿಟರ್ ಮುಂದೆ ಬಂದು ನೋಡ್ತಾ ಇದ್ವಿ. ಚೇಂಜಸ್ ಬೇಕು ಅಂತಂದ್ರೆ ಮಾಡ್ತಾ ಇದ್ವಿ. ಸೊ ಟೀಮ್ ಎಲ್ಲವೂ ಕೂಡ ನೋಡ್ಕೊಂಡು ಇದು ಮಾಡ್ತಾ ಇದ್ವಿ ಸರ್. ಸರ್ ಇದರಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಅದನ್ನ ನಾನು ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಅಲ್ಲ, ನೀವು ವೆಲ್ಕಮಿಂಗ್ ಹೆಂಗ್ ಮಾಡ್ತೀರಾ ಆಡಿಯನ್ಸ್ ನ ಅಂತ ಕೇಳ್ತಿದ್ದಾರೆ. ಫ್ಯಾಮಿಲಿ ನೋಡುವಂತ ಸಬ್ಜೆಕ್ಟ್. ಕಾಮಿಡಿ ಇದೆ, ಫ್ಯಾಮಿಲಿ ಡ್ರಾಮಾ, ಎಮೋಷನಲ್ ಇದೆ ಸರ್. ಓಕೆ ಸರ್, ಇನ್ನೇನಾದ್ರು ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಸರ್. ಮಾತಾಡಿಸ್ತೀನಿ. ನಾನು ಕರ್ನಾಕರ ಸಿನಿಮಾದಲ್ಲಿ ಮಾಡ್ತಿರೋದ್ರ ಜೊತೆಲೇ ಇದ್ದೆ. ಹಂಗೆ ಒಂದು ಕಾಮಿಡಿ ಪಾತ್ರದಲ್ಲಿ ಮಾಡಿದ್ದೀನಿ. ಅಂಡ್ ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ ಆಗಿ ಮಾಡಿದ್ದೀನಿ, ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಬಹಳ ಅದ್ಭುತವಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀನಿ, ಗೆಳೆಯನ ಜೊತೆ ನಿಂತ್ಕೊಂಡಿದ್ದೀನಿ ಜೊತೆಯಲ್ಲಿ. ಅದೇ ಒಂದು ಖುಷಿ ನನಗೆ. ಧನ್ಯವಾದಗಳು ಲೋಕಿ ಅವರೇ, ಆಲ್ ದ ವೆರಿ ಬೆಸ್ಟ್. ಸಾಂಗ್ಸ್ ತುಂಬಾ ಬ್ಯೂಟಿಫುಲ್ ಅಂದ್ರು. ಸಾಂಗ್ ಬ್ಯೂಟಿಫುಲ್, ರಾಧಾ ಅವ್ರು ಬ್ಯೂಟಿಫುಲ್. ನಮಸ್ಕಾರ. ಹೇಳಿ, ಒಂದ್ ನಿಮಿಷ ಮಧ್ಯೆ ಬರ್ಬೇಕಾ? ಬೇಡ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಕರ ಇದೇ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 50 ಸ್ಕ್ರೀನ್ಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸಿನಿಮಾ ನೋಡಿಲ್ಲ ಸರ್? ಹಾಂ ಸರ್. ಓನ್ಲಿ ಸಿಟಿ ಸರ್.
ಮಫ್ಷಲ್ಗೆ ಹೋಗ್ತಾ ಇಲ್ಲ, ಓನ್ಲಿ ಸಿಟೀಸ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲ, ನೆಕ್ಸ್ಟ್ ವೀಕ್ ನೋಡ್ತಾ ಇದ್ದೀವಿ ಸರ್. ಈ ವೀಕೆಲ್ಲ ಪ್ಲಾನ್ ಇದೆ. ಹೌದು ಸರ್. ಹೌದು ಸರ್, ಖಂಡಿತ ಸರ್. ಈ ವೀಕಲ್ಲಿ ಪ್ಲಾನ್ ಇದೆ ಸರ್. ಧನ್ಯವಾದಗಳು ವಿಜಯ್ ಸರ್. ಡೈರೆಕ್ಟರ್ ಕೊಡ್ಬೇಕಾ? ಡೈರೆಕ್ಟರ್